ಚಿಕ್ಕೋಡಿಯಲ್ಲಿ ದನಗಳ ಶೆಡ್ ನಿರ್ಮಾಣದಲ್ಲಿ ಗೊಂದಲ ಸೃಷ್ಟಿಯಾಗಿರುವಂತದ್ದು ಪಂಚಾಯತ್ ವ್ಯವಸ್ಥೆಯ ವಿರುದ್ಧವಾಗಿ ಸ್ಥಳೀಯರು ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇದ್ದಾರೆ. ಗ್ರಾಮ ಪಂಚಾಯಿತಿಯಲ್ಲಿ ಎಮ್ಮೆಯನ್ನ ಕಟ್ಟಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸ್ತಾ ಇರುವಂತದ್ದು ಸಂಬರಗಿ ಪಂಚಾಯಿತಿಯ ವಿರುದ್ಧ ಅಲ್ಲಿನ ಸ್ಥಳೀಯರು ಕಿಡಿಕಾರ್ತಾ ಇದ್ದಾರೆ. ಬೆಳಗಾವಿ ಜಿಲ್ಲೆ ಅಥಣಿ ತಾಲೂಕಿನ ಸಂಬರಗಿ ಗ್ರಾಮ 2024ರಲ್ಲಿ ಮಂಜೂರಾದಂತಹ ದನಗಳ ಶೆಡ್ ರದ್ದು ಮಾಡಲಾಗಿದೆ. ನರೇಗಾ ಯೋಜನೆಯ ಅಡಿ ಸುಮಾರು 134 ಶೆಡ್ ಮಂಜೂರು ಮಾಡಲಾಗಿತ್ತು. ಪಂಚಾಯತ್ ರಾಜ್ಯ ಇಲಾಖೆ ಇಂಜಿನಿಯರ್ ಶಂಕರ್ ಶಾಸ್ತ್ರಿಯಿಂದ ಈ ರೀತಿಯಾಗಿ ಎಡವಟ್ಟನ್ನ ಮಾಡಲಾಗಿದೆ. ಇನ್ನು ದನಗಳ ಶೆಡ್ ಪ್ರಕ್ರಿಯೆಗೊಳಿಸದೆ ನಿರ್ಲಕ್ಷ್ಯವನ್ನ ಮಾಡ್ತಾ ಇದ್ದಾರೆ. ಹಾಗಾಗಿ ಅಲ್ಲಿನ ಸ್ಥಳೀಯರು ಪಂಚಾಯತ್ನ ಒಳಗಡೆ ಎಮ್ಮೆ ಕಟ್ಟಿ ತಮ್ಮ ಆಕ್ರೋಶವನ್ನ ವ್ಯಕ್ತಪಡಿಸಿದ್ದಾರೆ. ರೈತರಿಗೆ ಅಪ್ರೂವ್ ಆಗಿದ್ದು ಸೇಡ್ಗಳು ಅವ್ರದ್ದು NMR ಹಾಕಿತ್ತು, ಅದನ್ನು ಜೀರೋ ಮಾಡಿದ್ದಾರೆ. ಆ ಬಿಲ್ ಬಂದಿಲ್ಲ, ಈಗ ಲ್ಯಾಪ್ಸ್ ಆಗೈತೆ ಅಂತ ಹೇಳಕತ್ತಿದ್ದಾರೆ. ಅದಕ್ಕೆ ಫೈಲ್ ರೆಡಿ ಮಾಡಿದ್ದಾರೆ, ಎಲ್ಲ ರೆಡಿ ಮಾಡಿದ್ದಾರೆ. ಅವರು ಇಲ್ಲಿ ಅವರು ತೋರಿಸಿದಾರೆ, ಬಿಲ್ ಹಾಕಿದ್ದು ಸಹಿತ ಇದೆ. ಈ ರೈತರಿಗೆ ಏನು ಮಾಡಿದಾರೆ, ಮಂಜೂರಿಗೆ ಅಪ್ರೂವ್ಗೆ ಅವನನ್ನು ಅವರು ಕಟ್ಕೊಂಡಿದ್ದಾರೆ. ಸಾಲ ಮಾಡಿ ಅಲ್ಲಿ ಮಾಡಿದ್ರೆ ಕಟ್ಕೊಂಡಿದ್ದಾರೆ. ಅವ್ರ ಬಿಲ್ ಬರೋಲ್ಲ, ಅವ್ರು ಅದೇನು ಕಳೀತಾರೆ, ನೀವು ಕಳಿಬೇಕೇನು ನೀವು. ಈಗ ಅವ್ರ ಲ್ಯಾಪ್ಸ್ ಆಗಿದಾವೆ ಅಂದ್ರೆ ಅವ್ರದ್ದು ಏನು ಹೆಂಗೆ ಕಳೀರಿ. ಅವ್ರು ದನಗಳು ಕಟ್ಲಾಗ ಆಸರೆ ಆಯ್ತು ರೀ, ಅವ್ರು ಸ್ವಂತ ಮಾಡ್ಕೊಂಡ್ರಿ. ಅವರು ಈ ಸರ್ಕಾರದಿಂದ ಬಂದಂಥ ಅನುದಾನ ಏನೋ ಇವ್ರಿಗೆ ಮುಟ್ಟಿಲ್ರಿ, ಅದು ಮುಟ್ಟಬೇಕು ರೀ. ಈಗ ಲ್ಯಾಬ್ಸ್ ಆಗೈತೆ ಅಂದ್ರೆ ಅವ್ರು ಎಲ್ಲಿ ಹೋಗ್ಬೇಕು ರೀ, ಯಾರಿಗೆ ಕೇಳಬೇಕು ರೀ. ಎಷ್ಟು ಕೊಟ್ಟಿಲ್ಲ ಅವರು, ಇನ್ನೂ ಕೊಟ್ಟಿಲ್ಲ. ಪಂಚಾಯತ್ ಸದಸ್ಯರು ನಮ್ಗೆ ಹೆಣ್ಮಕ್ಳಿದ್ದಾರೆ, ನಾವು ಹೆಣ್ಮಕ್ಳ ಮೆಂಬರ್ ಇರೋದ್ರಿಂದ ನಮಗೇನು ಕೇಳಬೇಡಿ ನೀವು ಅಂತ ನಮಗೆ ಅಧಿಕಾರಿ ಇಲ್ಲ ಅಂತ ಅವ್ರು ಅಂತಾರೆ. ನಾವು ಕೇಳೋದಿಲ್ಲ. ಆದರೆ ಇಲ್ಲಿ ಅಧ್ಯಕ್ಷರು ಸಹಿತ ಡೂಪ್ಲಿಕೇಟ್ ಇದ್ದಾರೆ ರೀ, ಅವರೇ ಕಾರ್ಬಾರ್ ನಡೆಸ್ತಾರೆ. ನಮ್ಮದು ನಡೆಯಂಗಿಲ್ಲ ಅಂದ್ರೆ ಡೂಪ್ಲಿಕೇಟ್ ಅಧ್ಯಕ್ಷ ನಡೀತೈತೆ ರೀ. ಮಹಿಳಾ ಅಧ್ಯಕ್ಷರು ಇದ್ದಾರೆ ರೀ, ಅಲ್ಲಿ ಜೆಂಟ್ಸ್ ಬಂದು ಕಿಶನ್ ಕಾರ್ಬಾರ್ ಮಾಡ್ತಾರೆ. ನಮ್ಮ ಬಿಲ್ಗಳು ಲ್ಯಾಪ್ಸ್ ಮಾಡಿದ್ದಾರೆ. ಅದಕ್ಕೆ ನಾವು ಒಂದು ಸಿಟ್ಟು ಬಂದು ಕಿಶನ್ ನಾವು ದನಗಳಲ್ಲಿ ತಂದು ಕಟ್ಟಿದ್ದೀವಿ. ಬಳಕ ಇಂಜಿನಿಯರ್ ಸೇವ್ ಮಾಡೋದಿದ್ದು ಅವ್ರು ಸೇವ್ ಮಾಡಿಲ್ಲ. 130 ಅದ್ರೊಳಗೆ ನಾವು ಎಷ್ಟು NMR ಹಾಕಿದ್ದು ಟೋಟಲ್ 5 ಅದ ಪ್ಲ್ಯಾನ ಲೇಟಾಗಿ ಬರ್ತದೆ. ಎಲ್ಲಿಂದ ಮುಂದೆ ಇವು ಬರುವಂದ ಒಂದು 4 ದಿವಸ ಜಾತ್ರೆ ಅಂತೇಳಿ ಸುಟ್ಟಿ ಮಾಡಿದ. ಈಗ ಇಂಜಿನಿಯರ್ಗಳು ಕೆಲಸ ಮತ್ತು ಇನ್ನು ಹೆಂಗೆ ರೀ ಎಮ್ಮೆ ಕಟ್ಟಾರ ಅವ್ರಿಗೆ ಮಾಡಿಸ ಕೊಡ್ತೀವ ತಂದಿದ್ದೀವಿ ರೀ. ಮೊನ್ನೆ ಎಲ್ಲ ನಾವಾದರೂ ಎಲ್ಲ ಮೀಟಿಂಗ್ದಾಗ ಅದ ಹೇಳ್ತೀವಿ ಸರ 35-40 ಮಂದಿ ಊಟ ಕಟ್ಟ್ಯಾರು, ಕಟ್ಸಿದ್ವಿ ಅವ್ರ ಕಡೆ. ಮತ್ತು ಅದನ್ನ ಬಿಲ್ ಕೊಡ್ಬೇಕು